ಅಯ್ಯಪ್ಪ, ಇವತ್ತೇ ಅನ್ಸುತ್ತೆ ನನಗೆ ಈ ಮನೇಲಿ ಕೊನೆ ರಾತ್ರಿ. ನಾಳೆ ಬೆಳಗ್ಗೆ ನಮ್ಮೂರಿಗೆ ಎದ್ನೋ ಬಿದ್ನೋ ಅಂತ ಹೊಂಟೋಗ್ಬಿಡ್ಬೇಕು. ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಪಾಪ ಅತ್ತೆಯವ್ರಿಗೆ ಏನೋ ತೊಂದರೆ ಆಗಬಾರ್ದು. ನಮ್ಮ ಅತ್ತೆಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಒಂದು ಗೊತ್ತಿಲ್ಲ. ಯಾವಾಗಲೂ ಮಗ 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 ಅಂದ್ಕೊಂಡು ಮಗನ ಮುದ್ದು ಮಾಡಿ ಇಟ್ಟುಬಿಟ್ಟವ್ರೆ. ಇವಾಗ ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ನನಗೂ ಸಾಕಾಗಿದೆ ನನ್ನ ಜೀವನ. ನಾನು ನನ್ನ ಮಗನ ನೋಡ್ಕೋಬೇಕಲ್ಲ. ಇಲ್ಲೇ ಇದ್ದರೆ ನನ್ನ ಜೀವನ ನಿಜ ಹೆಕ್ಕೊಟ್ಟೋಗ್ಬಿಡತ್ತೆ. ಇನ್ನು ಮಗಿ ಸ್ಕೂಲ್ ಹತ್ರ ಹೋಗ್ಬೇಕು ಬೆಳಗ್ಗೆಗೆ. ಹೋಗ್ಬಿಟ್ಟು ಅಲ್ಲಿ ಎಷ್ಟೊತ್ತಾಯ್ತೈತೆ ಏನು ಕತೆ ನಂಗೆ ಗೊತ್ತಿಲ್ಲ. ಇನ್ನು ಕೊನೆಯದಾಗಿ ಬೆಳಗ್ಗೆ ಎದ್ದು ತಿಂಡಿ ಗಿಂಡಿ ಅಂತ ಮಾಡಿಬಿಟ್ಟು ಮನೇಲಿ ಏನು ಕೆಲಸ ಐತೆ ಮಾಡಿಕೊಟ್ಬಿಟ್ಟು ಹೋಯ್ತೀನಿ. ನಮ್ಮ ಅತ್ತೆ ಬಂದಿದ್ರೆ ಒಂದು ಮಾತು ಹೇಳ್ಬಿಡ್ತಿದ್ದೆ. ಇನ್ನೇನು ಮತ್ತೆ ಹೋಗೋ ಟೈಮಲ್ಲಾದ್ರೂ ಹೇಳಿದ್ರೆ ಏನು ಇವಾಗ ಹೇಳ್ತಿದ್ದೀಯಲ್ಲ ಅಂತಾರೆ. ನಾನು ಅವತ್ತು ಹೇಳಿದ್ದೆ, ಇವತ್ತು ಸಿಕ್ತಾಗ ಇನ್ನೊಂದ್ಸಲ ಹೇಳ್ಬಿಟ್ಟತಾಗೆ ನಮ್ಮ ಮನೆ ಕಡೆ ದಾರಿ ನಾವು ನೋಡ್ಕೊಂಡು ಇರಬೇಕು. ಇಂಥ ಕುಡುಕು ಗಂಡ ಎಂತಕಪ್ಪ ಬೇಕು. ಕುಡುಕ ಆದ್ರೂ ಯಾವಾಗಲೂ ಒಂದ್ಸಲ ಕುಡ್ಕೊಂಡಾದ್ರೂ ಅವ್ನ ಪಾಡಿಗೆ ಅವನಂತನಾದ್ರೂ ಸುಮ್ಮನೆ ಇರ್ತಾನೆ. ಹೆಂಡ್ತಿಗೆ ಮಗನಿಗೆ ಯಾರು ತೊಂದರೆ ಕೊಡ್ತಾರೆ ಈ ಪಾಟಿ? ಇವೆಣ್ಣೆಲ್ಲೈತಪ್ಪ. ಲೇ ಸೊಸೆ, ಲೇ ಸೊಸೆ, ಸೊಸೆ ಸೊಸೆ ಎಲ್ಲೇ ಇದೆಯಾ? ಇದ್ಯಾಕತ್ತೆ ಹಿಂಗೆ ಕಿಚ್ತಿದ್ದಾರಲ್ಲ? ಅತ್ತೆ ನಾನು ಇಲ್ಲಿದ್ದೀನಿ ಬನ್ನಿ. ವಾ ಇಲ್ಲಿದ್ಯಾ ತಾಯಿ? ತಾಯಿ ಏನು ಮಾಡ್ತಿದ್ದೀಯ ಇವಾಗ? ಹ್ಞೂ ಅತ್ತೆ, ಎಲ್ಲ ಕೆಲಸನೂ ಆಗಿದೆ. ಹೇಗಿದ್ರೂ ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನೀವೇ ಬಂದಿದ್ದು ಒಳ್ಳೇದಾಯ್ತು. ಅತ್ತೆ ನಾಳೆ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ? ಅಯ್ಯೋ ಹೋಗೋದಿರ್ಲಿ ರೇ. ಇನ್ನೇನು ಶ್ರಾವಣ ಬತ್ತು. ಪೂಜೆ ಗೀಜೆ ಮಾಡೋರು ಯಾರು, ಮಟ್ಟೋರು ಯಾರು? ಇನ್ನು ನಾನು ಮಾಡಕದ್ದ ಅಟ್ಟಿಲಿ? ಅತ್ತೆವಾ ನಾನು ಅವತ್ತು ಹೇಳೋದು ಒಂದೇ, ಇವತ್ತು ಹೇಳೋದು ಒಂದೇ. ನನಗೂ ಸಾಕಾಗಿದೆ. ನಿನ್ನ ಮಗನಿಗೆ ನನ್ನ ಕಡೆಯಿಂದ ಅದು ಡಿವೋಸು ಅಂತಾರಲ್ಲ, ಡಿವೋಸ್ ಬೇಕಂತೆ. ಅದಕ್ಕೆ ಕೊಟ್ಬಿಡ್ತೀನಿ ನಾನು. ನನಗೂ ಸಾಕು ಅತ್ತೆ, ನನಗೆ ಬೇಡ ಈ ಜೀವನ. ಅಯ್ಯೋ ರಾಮ, ಇವಳೇನಪ್ಪ ಹುಚ್ಚು ನಿರ್ಧಾರನೇ ತಗೊಂಡ್ಬಿಟ್ಟಿದ್ದಾಳೆ. ಹೋಗ್ಲೇಬೇಕು ಅಂತ ನಿಂತು ಬಿಟ್ಟಿರಂಗವಳೆ. ಇದ್ಯಾಕಮ್ಮಿ ತಲೆಗಿಲೆ ಕೆಟ್ಟವ್ರ ಥರ ಆಡ್ತಿದ್ದೀರ ನೀನ್ ತಾನೇ? ಡಿವೋರ್ಸು ಅಂದ್ರೆ ನಿಂಗೇನು ಇದು ಆಟ ಆಡ್ತಾರಲ್ಲ ಮಕ್ಕಳು, ಹಂಗ ಅನ್ಕೊಬಿಟ್ಟಿದೆ ನೀನು. ಸರಿಗಿರಲ್ಲ ನೀನು ಮಾತಾಡ್ತಿರೋದು. ಇದೆಲ್ಲ ಚೆನ್ನಾಗಿಲ್ಲ ನೋಡು. ಮತ್ತೆ ಅತ್ತೆ ನಾನೇ ಸುಳ್ಳು ಹೇಳಿ ನನಗೆಲ್ಲ ತಿಳ್ಕೊಂಡೆ ಈ ಥರ ಮಾತಾಡ್ತಿರೋದು. ಅತ್ತೆಮ್ಮ ನಿಮ್ಮ ಮಗ ತೀರಾ ನಿಮಗೆ ಹಿಂದೆಗಡೆಯಿಂದ ತುಂಬ ಮೋಸ ಮಾಡ್ತಿದ್ದಾನೆ. ಅದು ನಿಮ್ಗಿನ್ನೂ ಬೆಳಕಿಗೆ ಬಂದಿಲ್ಲ ಅತ್ತೆಮ್ಮ. ಬರುತ್ತೆ, ನಾನಿದ್ದಾಗಂತೂ ಬಂದಿಲ್ಲ. ನಾನು ಹೋದ್ಮೇಲಾದ್ರೂ ಬರುತ್ತಾ ಅಂತ ನಾನು ನೋಡ್ತೀನಿ. ನಿಮ್ಗೆ ಒಂದಲ್ಲ ಒಂದಿನ ನಮ್ಮ ಸೊಸೆ ಹಿಂಗೆ ಹೇಳಿದ್ದು ನಿಜ ಆಯ್ತಲ್ಲಪ್ಪ ಅಂತ ಅವತ್ತಾದ್ರೂ ಗೊತ್ತಾಗ್ಲಿ. ಆ ದೇವ್ರ ಹತ್ರ ನಾನು ಕೇಳ್ಕೊತೀನತ್ತೆ. ಇವಳನ್ನ ಹಿಂಗೆ ಬಿಟ್ರೆ ಸರಿ ಇಲ್ಲ. ಹೋಯ್ತಾಳೇನೋ ಗೊತ್ತಿಲ್ಲ. ಏನೋ ಚೀಲಗಿಲೆ ಇಟ್ಕೊಂಡೋಳೆ. ಅದ್ಯಾಕಮ್ಮಿ ಚೀಲಗಿಲೆ ಎಲ್ಲ ಎತ್ತಿಟ್ಕೊಂಡಿದ್ದಿಲ್ಲ ಯಾಕೆ? ಓ ಇದಾ? ನಾಳೆ ಹೆಂಗಿದ್ರು ಹೋಗ್ತೀನಲ್ಲ ಊರಿಂದ. ನಮ್ಮ ಅಪ್ಪ ಅಮ್ಮ ಕೊಡ್ಸಿರೋದು ನಮ್ಮ ಇದನಿಗೆ ನನಗೆ ಆ ಬಟ್ಟೆಗಳು ಮಾತ್ರ ತಗೊಂಡೋಯ್ತಿರೋದತ್ತೆಮ್ಮ. ಇನ್ನು ನೀವು ನಿಮ್ಮ ಮಗ ಕೊಡ್ಸಿರೋದು ಬಟ್ಟೆಗಳು ಏನು ತಗೊಳ್ಳಲ್ಲ. ಅದಕ್ಕೆ ನೋಡಿ ನನಗೆ ನಮ್ಮ ಅಪ್ಪ ಅಮ್ಮ ಎಷ್ಟು ಕೊಡ್ಸಿದ್ರು ಅಷ್ಟನ್ನು ಮಾತ್ರ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಇನ್ನು ನಾನಲ್ಲಿ ಹೋದ್ರೆ ಅಪ್ಪ ಅಮ್ಮನಿಗೆ ಜಾಸ್ತಿ ಕಷ್ಟ ಕೊಡಬಾರ್ದು ನೋಡಿ. ಇವೇ ಹರಕು ಪರ್ಕವು ಇರ್ತಾವಲ್ಲ ಅವನೇ ತಗೊಂಡೋಯ್ತಿದ್ದೀನಿ ನೋಡಿ. ನಮ್ಮ ಅಪ್ಪ ಅಮ್ಮ ಕೊಡ್ಸಿರೋದೇ ಸಾಕತ್ತೆಮ್ಮ. ನೀವೆಲ್ಲ ಕೊಡ್ಸಿರೋದೆಲ್ಲ ನೋಡಿ ಆ ಕಡೆ ಎಲ್ಲ ಬಕೆಟಲ್ಲಿ ನೀಟಾಗಿ ಇಟ್ಟಿವ್ನಿ. ಯಾರಿಗಾದ್ರೂ ಪಾಪ ಕೊಡೋಂಗಿದ್ರೆ ಕೊಟ್ಟುಬಿಡಿ. ಇದ್ಯಾಕಮ್ಮಿ ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲ? ಒಳ್ಳೆ ಹುಚ್ಚು ಚಿತ್ರ. ನಿಂಗೇನು ಮೊಲಗರು ಗಿಲಾಗರು ಬಂದಿದ್ದ ಹೆಂಗೆ ಹೇಳು? ಎಲ್ಲ ದೇವಗಿಬ್ಬ ಮೆಟ್ಕೊಬಿಟ್ಟಿದ್ದದೆ. ಇದ್ಯಾಕೆ ನೀನು ಹಿಂಗೆ ಹೋಯ್ತೀನಿ ಅಂತ ಕೂತಿದ್ಯಲ್ಲ? ಸರಿಯಾ ಇದು? ಅಲ್ಲ ಯಾರು ಒಪ್ಪ ಮಾತಾನೆ ಇದು? ಅತ್ತೆಮ್ಮ ನಿಮಗೆಲ್ಲ ಗೊತ್ತಿದೆ, ನೀವೇನು ಬೇಕಾದರೂ ತಿಳ್ಕೊಳ್ಳಿ. ಆದರೆ ನಿಮ್ಮ ಮಗನ ಜೊತೆ ನಾನಂತೂ ಇರಲ್ಲ. ಒಟ್ಟು ಸುಮ ನರ್ಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತೈತೆ ಹೊರತು ಕಡಿಮೆ ಅಂತೂ ಆಗ್ತಾನೆ ಇಲ್ಲ ಅತ್ತಮ್ಮ. ಸಾಕತ್ತೆಮ್ಮ. ನಾಳೆ ದಿನ ನನ್ನ ಮಗ ನಿಮ್ಮ ಮಗನ ನೋಡಿ ಕಲ್ತ್ಕೊಳ್ಳೋದಿಲ್ಲ ಅಂತ ಏನು ಗ್ಯಾರಂಟಿ? ಅದೇನೋ ಅಂತಾರಲ್ಲ, ಚಿಕ್ಕ ಮಕ್ಕಳು ನಾವು ಹೇಳ್ದೆ ಹೋದ್ರು ಈಗಿನ ಕಾಲದವು ನೋಡ್ಕೊಂತಾನೆ ಕಲಿತಾವಂತೆ. ಇನ್ನೇನತ್ತಮ್ಮ, ನಾವು ಹೇಳ್ಕೊಟ್ಟಿಲ್ಲ ಅಂದ್ರೂ ಕಲಿತವೆ ಅಂದರೆ ನಾವು ಫಸ್ಟ್ ಸರಿಗಿರ್ಬೇಕು. ನಾವು ಸರಿ ಇಲ್ಲ ಅಂದಮೇಲೆ ಮತ್ತೆ ಮಕ್ಕಳು ಹಾಳಾದ್ಮೇಲೆ ಕೇಳೋಕ್ಕಾಗತ್ತಾ? ಹಾಳಾದ್ಮೇಲೆ ಕೇಳೋಕ್ಕಾಗತ್ತತ್ತೆ. ಇವಾಗ ಏನಾಯ್ತು ಅಂತ ನೀನ್ ತಾನೇ ಹಿಂಗ ಆಡ್ತಿದ್ಯಲ್ಲ ನೀನು? ಅವನೇನು ಹೊಸ್ತಾಗ ಆಡ್ತಿದ್ದಾನ? ಅವನು ಹೊಸ್ತಾಗಿ ಅಂದ್ರೆ ತಮ್ಮ ಇನ್ನು ಏನ್ ಆಡ್ಬೇಕಿತ್ತು ನಿಮ್ಮ ಮಗ? ಇನ್ ಏನ್ ಆಡ್ಬೇಕಾಯ್ತು? ಡಿವೋರ್ಸ್ ಗಂಟೆ ಬಂದೈತೆ ಮಾತುಕತೆ. ಯಾಕೆ ಗೊತ್ತಿಲ್ಲ ನಿಮ್ಗೆ? ಅಥವಾ ಸಾಕು, ನಾನು ಅನ್ಭವಿಸ್ತಿರದೆ ನನಗೆ ಸಾಕು. ನಾನು ಹೇಳ್ಕೊಂಡು ಸಾಕಾಗೋಗದೆ. ನನ್ನ ಜೀವನ ನೋಡ್ಕೋಬೇಕು. ಬ್ಯಾಡ್ಬಿಡಿ. ನೀವು ಅಲ್ಲಿ ಇಲ್ಲಿ ಅಂತ ಅಕ್ಕ ತಂಗಿರ ಮನೆಗೆ ತಿರ್ಕೊಂಡು ಹೋಗ್ತೀರಾ. ನೀವು ಇಲ್ದಿರೋ ಟೈಮಲ್ಲಿ ಎಷ್ಟು ಬೈತಾನೆ, ಎಷ್ಟು ಮಾತಾಡ್ತಾನೆ. ಆ ಟೀಮ್ಗೆ ಎಲ್ಲ ಬಂದ್ಬಿಟ್ಟು ಕರ್ಕೊಂಡು ಯಾರನ್ನ ಕುಡ್ಕೊಂಡು ಈ ಮನೇಲಿ ಸಾರ ಎಂಡದ ಮನೆ ಆಗೋಗದೆ. ಇಲ್ಲಿ ನೀವು ಕೇಳಲ್ಲ ಮಾಡಲ್ಲ. ನನಗೂ ಅದೇನೋ ಅಂದಂಗೆ ಆಗೋಗದೆ ಕರ್ಮ. ಇಂಥ ಗಂಟೆ ಯಾರಿಗೂ ಬೇಡತ್ತೆ, ಯಾರಿಗೂ ಬೇಡ. ಕುಡಿಯೋದ ನನ್ನ ಬಿಸ್ನೆಸ್. ಅಯ್ಯೋ ಯಾರು ಕಾಣಿಸ್ತಾನೆ ಇಲ್ವಲ್ಲ. ಕುಡಿಯೋದ ನನ್ನ ಬಿಸ್ನೆಸ್. ಹೆಂಡ್ತಿ ಕೇಳಿಸ್ತಾ ನಿಮ್ಮ ಮಗನ ಧ್ವನಿ ಹೆಂಗಿದೆ ಅಂತ? ನೋಡಿ, ನೀವಿದ್ರೂ ಇವಾಗ ಮನೆಗೆ ನೆಟ್ಟು ಕುಡ್ಕೊಂಡ್ ಬರ್ತಾನೆ. ನಾಳೆ ದಿನ ನಿಮ್ಮನ್ನೂ ನೀಟಾಗಿ ನೋಡ್ಕೋತಾನೆ ಅನ್ನೋದು ಗ್ಯಾರಂಟಿ ಇಲ್ಲ ಅತ್ತೆಮ್ಮ. ನೀವಾದ್ರೂ ಚೆನ್ನಾಗಿ ಇರಿ ಆಯ್ತಾ? ಬಂದವಳು ನೆಕ್ಸ್ಟ್ ನಿಮ್ಮ ಮಗನ ಮದುವೆ ಮಾಡ್ತಿರೋ ಬಿಡ್ತಿರೋ ನಿಮ್ಗಂತೂ ಗೊತ್ತು. ಅದು ನಿಮಗೆ ಬಿಟ್ಬಿಟ್ಟಿದ್ದೀನಿ ನಾನು. ಆದ್ರೆ ನೆಕ್ಸ್ಟ್ ಯಾರಾದ್ರೂ ಬಂದ್ರೆ ಸೊಸೆ ಅವ್ರಿಗಂತೂ ಈ ತರ ಅನ್ಯಾಯ ಮಾಡಬೇಡಿ. ನಿಮ್ಮ ಮಗನಿಗೆ ಫಸ್ಟ್ ಬುದ್ಧಿ ಕಲಿಸಿ ಆಮೇಲೆ ಮದುವೆ ಮಾಡಿ ಅತ್ತೆ. ಮದ್ವೆ ಸಾಕು ಸುಮ್ಮನೆ. ನೀನು ನೋಡಿ ಮಾಡಿ ಈ ಮನೆಗೆ ಸುಮ್ಮನೆ ಕರ್ಕೊಂಡ್ಬಂದಿದ್ದಾನೆ. ನಾನು ಎಲ್ಲ ಅನ್ಸರ್ಸ್ಕೊಂಡು ಹೋಯ್ತಿ ಅಂತಾನೆ ಕರ್ಕೊಂಡ್ಬಂದಿದ್ ನಾನು. ಇನ್ನು ಎಷ್ಟು ಅಂತ ಅನ್ಸರ್ಸ್ಕೊಂಡು ಹೋಗ್ಲಿ ನಾನು? ಯಾಕೆ
ನನಗೂ ಮನ್ಸು ಭಾವನೆಗಳು ಕನ್ಸು ಅನ್ನೋದು ಏನಿರಲ್ವತ್ತೆ ನಿಮ್ಮಂಗೆ ತಾನು ನಾನು ನಿನ್ನ ಒಂದೇನು ಹಂಗಲ್ಕಂತಾಯಿ ಅವನನ್ನ ಅನುಸರಿಸ್ಕೊಂಡು ಹೋಗು ಅಂತ ನಾನು ಹೇಳ್ತಿರೋದು. ನೀನು ಸ್ವಲ್ಪ ರೂಢಾಗಿರು ಅಂತ. ಅವನಿಗೆ ಬಗ್ಗಿ ಸೊಡಿಯೋ ತಾಕತ್ತು ನಿನಗೂ ಬರಬೇಕು ಅಂತ ಇಷ್ಟ ದಿನ ಕಾದೆ. ಆದ್ರೆ ನೀನು ಅವನಿಗೆ ಎದ್ರುಕೊಂಡು ಮೂಲೆಗೋಯ್ತೀನಿ ಅಂತೆಲ್ಲ ನೀನು ಸರಿಯೇನ ತಾಯಿ ನೀನು? ಏನು ಬೇಡತ್ತವ, ಏನು ಬೇಡ, ನನಗೂ ಸಾಕಾಗದೆ. ಇನ್ನ ಅವನ್ನ ನಾನು ತಿದ್ದಿ ತೀಡಕ್ಕಾಗತ್ತೆ ಹೇಳಿ? ನಿಮ್ ಕೈಲಿ ಆಗಿಲ್ಲ ಅಂದ್ರೆ ನನ್ನ ಕೈಲಾಗ್ದ? ಆಗಂತಾಯಿ ಆಗುತ್ತೆ. ಅವನ ಕೈಲಾಗ್ದಿರೋದು ಎಂಟಿ ಕೈಲಿ ಆಗೇ ಆಗಿರುತ್ತೆ. ನೀನು ಸ್ವಲ್ಪ ಅವನ ತಿದ್ದಬೇಕು ಕಣೆ, ತಿದ್ದಿ ತೀಡ್ಬೇಕು. ತಲೆ ದುಮ್ ಅಂತೈತೆ. ಅಯ್ಯಯ್ಯೋ ಹೊಟ್ಟೆ ಬೇರೆ ಹಸಿತೈತಲ್ಲ. ಅಯ್ಯೋ ಕುಡ್ದಿರೋದು ಬೇರೆ ಇಳಿತೈತೆ. ಅಯ್ಯೋ ಲೇ ಹೆಂಡ್ತಿ, ಇಲ್ಲೇ ಇರಂಗವಳೆ. ಹೆಂಡ್ತಿ ಕೇಳಿಸಲ್ವೇನೆ ನಿನ್ಗೆ? ಕಿವಿ ಕಿವುಡೇನೆ? ನೋಡಿದ್ರತ್ತೆ ನೀವಿದ್ದೀರಾ ಅಂತಾನು ಗೊತ್ತಿಲ್ದೇನೆ ಹೆಂಗ್ ಮಾತಾಡ್ತಿದ್ದಾನೆ ನಿಮ್ ಮಗ. ನಾನೇನ್ ಈ ಮನೇಲಿ ಬರೀ ಜೀತದಾಳ್ದಾಗ ಇದ್ದೇನೇನೇನೋ ಅಂತ ಅನ್ಸ್ಬಿಟ್ಟಿದೆ. ಸಾಕು, ಇವಾಗ ನೀವೇ ಅನ್ಭವಿಸ್ಕೊಳ್ಳಿ. ನಿಮ್ ಮಗನಿಷ್ಟ ನಿಮ್ ಇಷ್ಟ ಎಲ್ಲ ನಿಮ್ಗೆ ಬಿಟ್ಟಿದ್ದು. ಅಯ್ಯ ಬ್ಯಾವರ್ಸಿ, ಯಾಕಲ್ಲ ಮನೆ ಗಂಟೆನ ಕುಡ್ಕೊಂಡ್ ಬಂದಿದ್ಯೇನ ತಿರ್ಬಾಕಿ? ಎಲ್ಗೋ ಹೋಗಿದ್ದೆ? ಇದಕ್ಕೆ ಹೋಗಿದ್ದೇನೆ ನೀನು? ಯಾರದು? ಉಶ್ ಉಶ್, ನಾನ್ ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬಾರ್ದು ಅಷ್ಟೇ. ಓಹೋ, ನೋಡ್ದಾತೆ ನೋಡ್ದಾ? ನಿಮ್ಗೆ ಎದ್ರು ಮಾತಾಡ್ತಂದು ಉಶ್ ಅಂತವ್ರಲ್ಲ ಸರಿಯಾ? ನಾಳೆ ದಿನ ನಾನೇನಾದ್ರೂ ಮಲಗಿದತ್ತಲಿ ಚಪ್ಪಟಿ ಕಲ್ತೊಂದು ಎತ್ತಾಕಿದ್ರೆ ಎತ್ತಾಕ್ಬಿಡ್ತಾನೆ. ಮತ್ತೆ ಊಟದಲ್ಲಿ ಏನಾದ್ರೂ ವಿಷ ಕೊಟ್ಟು ಸಾಯಿಸ್ಬಿಡ್ತಾನೆ ಅಂತ ನನ್ನ ಮಗ. ನಿಮ್ ಮಗ ಏಯ್ ಏನೇನೋ ಹೇಳ್ತಿದ್ಯಾ ನಮ್ಮ ಮಗನಿಗೆ? ಇನ್ನು ಹೇಳ್ತೀನಿ ಕಣ್ಣ, ಇನ್ನು ಹೇಳ್ತೀನಿ. ನಿನ್ನ ಕಟ್ಕೊಂಡು ಅನ್ಭವಿಸ್ತಿದ್ದೀನಲ್ಲ ನರ್ಕ, ಅದೆಲ್ಲ ಏನ್ ನಿಮ್ಮವನ್ ಗೊತ್ತಾಗದ್ ಬೇಡವೇನೋ? ಎಲ್ಲ ಗೊತ್ತಾಗ್ಲಿ ಬಿಡು. ಹೆಂಗಿದ್ರು ನಾಳೆ ತೊಲಗ್ತಿದ್ದೀನಲ್ಲ, ನಿನ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಜೊತೆಗೆ ನನ್ನ ಮಗನ ಸಂಬಂಧನೂ ನೀನ್ ಕಳ್ಕೊಂಡ್ಬಿಟ್ಟೆಕಲ್ಲ. ನೀನು ಕಳ್ಕೊಂಡ್ಬಿಟ್ಟೆ. ಏನ ಮನೆ ಬಿಟ್ಟು ಹೋಗ್ತೀಯ ನೀನು? ಅಬ್ಬಬ್ಬಬ್ಬಬ್ಬ ಮುರಳಿ ಫುಲ್ಲು ಲಾಡ್ರಿ ಕಣ, ತೊಲಗ್ತಾ ಐತೆ ಪೀಡೆ. ನೋಡಿದ್ರಾ ಅವ್ರ ಖುಷಿ? ನೋಡಿದ್ರಾತೆ ನಾನ್ ತೊಲಗುದ್ರು ಬೇಕಾದ್ರೆ ಇನ್ನೊಬ್ಳ ಜೊತೆ ಮದ್ವೆ ಆಗಿ ಚೆನ್ನಾಗಿರೋ ಮನುಷ್ಯ ಅವನು. ಬತ್ತಾಳಲ್ಲ ನೋಡಿ, ಆ ಸೊಸೆಗಾದ್ರೂ ಒಂಚೂರು ನೆಮ್ಮದಿ ಸಿಗ್ಲಿ ನಾನು ಅಷ್ಟೇ ಕೇಳ್ಕೊಳ್ಳೋದು. ಇನ್ ಬೆಳಗ್ಗೆ ಹೊತ್ತು ನಾನು ಬಸ್ ಬರೋವರೆಗೂ ಇರ್ತೀನಿ. ಆಮೇಲೆ ನನ್ನ ಪಾಡಿಗೆ ನನ್ನ ಮಗನ ಟಿಸಿಗೂ ಮಾತಾಡಿದೀನಿ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ನಾಳೆ ಬನ್ನಿ ಬರ್ಕೊಡ್ತೀನಿ ಅಂತ ಹೇಳವ್ರೆ. ಬರ್ಕೊಂಡು ಬರ್ಸಿಸ್ಕೊಂಡು ನಮ್ಮೂರ್ ಕಡೆ ನಾವು ದಾರಿ ನೋಡ್ತೀವಿ. ಸಾಕಪ್ಪ ಸಾಕು. ಅವಯ್ಯ ಎಲ್ಲೋಯ್ತು? ಅವಯ್ಯ ಅವನಿಗೆ ಇದನ್ನೆಲ್ಲ ಹೇಳಿದ್ರೆ ಹೆಂಗ್ ತಗೊಂತಾಳೋ ಏನೋ ಗೊತ್ತಾಯ್ತಲ್ವಲ್ಲ. ನಾಳೆ ಬೇರೆ ಅವಕ್ಕ ಬಂದು ಮಾತಾಡು ಅಂದೈತೆ. ಅವಕ್ಕ ಅದೇನು ನನ್ನನ್ನು ಕಾಪಾಡ್ತೈತೋ ಇಲ್ಲ ಅಂದ್ರೆ ಏನಾಗುತ್ತೋ ಒಂದು ಗೊತ್ತಾಯ್ತಲ್ವಲ್ಲ. ನನಗಂತೂ ತಲೆನೋವು ಬಂದ್ಬಿಟ್ಟಿದೆ. ಅವಯ್ಯ, ಇದೇನಿದು ಎಲ್ಲ ಹಿಂಗ್ ನಿಂತವ್ರೆ? ಅಜ್ಜಿ ಹಿಂಗ್ ನಿಂತೈತೆ, ಅವಯ್ಯ ಹಿಂಗ್ ನಿಂತೈತೆ. ಜೊತೆಗೆ ಈ ನನ್ನಪ್ಪ ಕೇಡಿ ಅಪ್ಪ ಇಲ್ಲೇ ಅವನಲ್ಲ, ಕುಡ್ಕೊಂಬಂದಿರಂಗೈತಲ್ಲ. ಮಗ ಎಲ್ಲಿಗ್ಲ ಹೋಗಿದ್ದೆ? ಬೇಗ ಬಾ ಅಂತ ಹೇಳಿರ್ಲಿಲ್ವ ನಾನು? ಅವಯ್ಯ ಅದು 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 ಹೆಂಗಿದ್ರು ನೀನ್ ನಾಳೆ ಕರ್ಕೊಂಡು ಹೊಂಟೈತಿಯಲ್ಲ ಫ್ರೆಂಡನ್ನ, ಒಂದ್ಕಿತ ಎಲ್ಲರ ಜೊತೆನೂ ಮಾತಾಡ್ಸ್ಕೊ ಬಂದೆ ಅವಯ್ಯ. ಆಮೇಲೆ ನಂಗೆ ಬೇಜಾರಾಗುತ್ತಲ್ಲ, ಅದಕ್ಕೋಸ್ಕರ ಇನ್ನಿಬ್ರದ್ದು ಬೆಳಗ್ಗೆ ಮನೆ ಹತ್ರ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರ್ತೀನಿ ಅವಯ್ಯ. ಇಲ್ಲ ಅನ್ಬೇಡ. ಹೌದಾ? ಸರಿ ಸರಿ ಆತು ಬಿಡು. ಪಾಪ ನೀನ್ ಬೇರೆ ಎಲ್ಲ ಫ್ರೆಂಡನ್ನು ಜೋರಾಗೆ ಆ ಫ್ರೆಂಡು ಈ ಫ್ರೆಂಡು ಅಂತ ಚೆನ್ನಾಗೆ ಅವ್ರು ಇರೋ ಒಳ್ಳೆ ಅಣ್ಣ ತಮ್ಮದಿರಿದ್ದಂಗೆ ಇದ್ದೀರಾ. ಅಯ್ಯೋ ಮಗನೇ, ಅದ್ಯಾನ್ ಪಾಪ ಮಾಡಿದ್ವಪ್ಪ ನಾವಿಬ್ರು. ನೋಡು, ಒಬ್ರಿಗೊಂದು ಕೇಳಿ ಬಯಸಿಲ್ಲ ನಾವು. ನನಗೆ ಈ ಥರನೇ ಬೇಜಾರಾಯ್ತಿದೆ ಮಗ. ನನ್ನ ಮೇಲೆ ಏನು ಬೇಜಾರು ಮಾಡ್ಕೋಬೇಡ. ನೀನು ದೊಡ್ಡನಾದ್ಮೇಲೆ ಈ ಊರಿಗೆ ಬರುವಂತೆ ಬಂದು ಏನು ಮಾಡೋಕ್ಕಾಗತ್ತೆ? ನೀನು ನಿನ್ನ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಈ ಊರಲ್ಲಿ ಇನ್ನೇನಿಲ್ಲ ನಮಗೆ. ಈ ಹಾಳುಗಳು ಕಾಳುಗಳು ಇರ್ತಾರೆ ನೋಡು, ಅವರೇ ನಮಗೆ ಬಂಧು ಬಳಗ ಎಲ್ಲ. ಇನ್ನು ಈ ಮನೇಲಿರೋರು ಯಾರೂ ಅಲ್ಲ. ಅಯ್ಯಯ್ಯೋ ಏನಪ್ಪ ಮಾಡೋದು? ಇವೆಣ್ಣು ನಿರ್ಧಾರ ತಗೊಂಬಿಟ್ಟಿರಂಗೆ ಐತೆ. ಅಯ್ಯೋ ನಾನು ಇನ್ನು ಸೈಲೆಂಟಾಗಿದ್ದರೆ ಸರಿ ಹೋಗಲ್ಲಕ್ಕಪ್ಪ. ಇಷ್ಟು ಸಮಾಧಾನ ಇಂದಿರಬಾರ್ದು. ಈ ಬೇವರ್ಸಿ ನನ್ನ ಮಗ ಕುಡ್ಕೊಂಬಂದು ತಾನೇ ಎಷ್ಟು ಹೊಟ್ಟೆ ಉರಿಸ್ತಾನೆ ಇವನೇ. ಇದು ಬೇರೆ ಸ್ಕೂಲಿಗೆ ಬೇರೆ ಹೋಗಿ ಹೇಳ್ಬಿಟ್ಟು ಬಂದೈತೆ. ಇದು ನಾನು ಏನಪ್ಪ ಮಾಡ್ಕೊಂಡು ಸಾಯ್ಲಿ? ಯಬ್ಬೇ ವರ್ಷಿ ಬಿಕ್ಕನಾಸಿ ನನ್ನ ಮಗನೇ. ನೀನು ನನ್ನ ಗಂಡನ ಮಾನ ಮರ್ಯಾದೆ ತೆಗಿಯ ಕೊಟ್ಬಿಟ್ಟಿದ್ಯೇನೋ. ನಿನ್ನಂತವ್ ನೋಡೋದಕ್ಕಿಂತ ನನ್ನ ಹೊಟ್ಟೆ ಬಂಜಿಯಾಗೆ ಉಳಿದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಬಿಕ್ಕನಾಸಿ ನನ್ನ ಮಗನೇ. ನಿನಗೇನೋ ಬದ್ಕೊಂಡು ಬಂದಿರೋದು ಹೊತ್ಕೊಂಡು ಹೋಗೋದು. ದೇವರಂತ ಇರಂತ ಹೆಂಡತಿ ಬಿಟ್ಬಿಟ್ಟು ಒಳ್ಳೆ ಚಂದದ ಗಂಡು ಹುಟ್ಟೈತೆ, ಅದನ್ನ ಹೆಂಗೋ ಅನ್ಸರ್ಸ್ಕೊಂಡು ಹೋಗಿ ಮನೆ ಸಂಸಾರ ನಡೆಸೋ ಬದಲು ನಿನಗೇನೋ ಬಂದೈತೆ. ಅತ್ತೆವಾ ಹಿಂಗೆ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೊಬಿಡಿ. ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ. ಆದರೆ ಒಂದೇ ಅತ್ತೆವಾ, ಇಷ್ಟು ದಿನ ಇದ್ದೀನಿ. ನೀವು ನನಗೆ ಬೋದಿರ್ಬೋದು, ಆದರೆ ಉಣ್ಣಕ್ಕೆ ತಿನ್ನಕ್ಕೆ ಯಾವುದ್ರಲ್ಲೂ ಕಡಿಮೆ ಮಾಡಿಲ್ಲ ನೀವು. ನಾನು ಹುಷಾರಿಲ್ಲಿದ್ದಾಗ ಒಂಚೂರು ಮಾಡಿದ್ದೀರಾ. ಆ ಉಪಕಾರಕ್ಕಾದ್ರೂ ಇದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ. ನೋಡತ್ತವಾ, ನೀವು ಈಗ ವಯಸ್ಸಾಗಿದ್ದೀರಾ. ಹೊಸಿ ನಿಮ್ಮ ಆರೋಗ್ಯದ ಕಡೆಗೆ ಒಂದು ಸ್ವಲ್ಪ ಕಾಸು ದುಡ್ಡು ಕಾಸು ಬಗ್ಗೆ ಎಲ್ಲ ನೀವು ಸಪ್ರೇಟ್ ಏನೇನು ಬೇಕೋ ಎತ್ತಿಟ್ಕೊಬಿಡಿ. ಇಲ್ಲ ಅಂದರೆ ಅದಕ್ಕೂ ಕಣ್ಣು ಹಾಕ್ಬಿಡ್ತಾನೆ ನಿಮ್ಮ ಮಗ. ಸರಿಗಿಲ್ಲ ಅತ್ತೆ, ಸರಿಗಿಲ್ಲ. ನಿನ್ನ ಮಗ ಸರಿಗಿಲ್ಲ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ.
ಅದ್ಯಾಕ ನೀ ಹಂಗಂತೀಯಲ್ಲ ನೀನ್ ಇಲ್ಲೇ ಇರ್ತೀಯ, ಎಲ್ಲೂ ಹೋಗಲ್ಲ. ನನ್ನ ಮಾಮಗ ಇಲ್ಲೇ ಇರ್ತಾನೆ. ನಾನಂತೂ ನಿಮ್ನ ಇಬ್ರನ್ನ ಎಲ್ಗೂ ಕಳ್ಸಲ್ಲ. ಆ ಬೇವರ್ಸಿ ನನ್ನ ಮಗನಿಗೆ ಒಂದ್ ಗತಿ ಕಳ್ಸಿಲ್ಲ ಅಂದ್ರೆ ನೀನು ನೋಡು ನೀನ್ ಹೋಗೋದ್ರಲ್ಲಿ ಸರಿಯಾಗಿ ಕಳಿಸ್ತೀನಿ ನಾನು. ನಿಮ್ಮಿಬ್ರನ್ನ ಎಲ್ಲೂ ಕಳ್ಸಲ್ಲ ಕಣೆ. ನನ್ನ ಮೊಮ್ಮಗ ಇಲ್ವಾ ಆಸ್ತಿ ಪಾಸ್ತಿ ನೋಡ್ಕೊಳಕ್ಕೆ? ಆ ಬಿಕ್ನೆಸ್ಸಿಗೆ ನಾನೆಂತ ಕೊಡ್ಲಿ? ಆ ಕಿತ್ತೋದನ್ನ ನಾನೆಂತ ಕೊಡ್ಲಿ? ಈ ನನ್ನ ಮಗ ಹಿಂಗಾವನಲ್ಲ. ಲವ್ ಮಂಜಪ್ಪ, ಹೋಗು ಒಂದ್ ಚೌರ್ಗೆ ನೀರ್ ತಗೋಬಾ. ಈ ನನ್ನ ಮಗನಿಗೆ ಇಲ್ಲೇ ತೊಟ್ಟಿಕಲ್ಲಲ್ಲಿ ಸ್ನಾನ ಮಾಡಿಸ್ತೀನಿ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.